ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎಸ್ ಎಮ್ ಕಿಚನ್ ಯೂಟ್ಯೂಬ್ ಚಾನಲ್. ಇದೇನಪ್ಪ ಲಡ್ಡು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಖಂಡಿತ ಇಲ್ಲ ಫ್ರೆಂಡ್ಸ್. ಇವತ್ತು ನಾನು ಉರಿಗಡಲೆಯಲ್ಲಿ ತಂಬಿಟ್ಟು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ನಾನು 2 ಗ್ಲಾಸ್ ಆಗೋಷ್ಟು ಉರಿಗಡಲೆನ ತೊಗೊಂಡಿದ್ದೀನಿ. ಕಡಲೆನ ಉರಿಬಾರ್ದು ಗೈಸ್, ಹಾಗೆ ತೊಗೊಳ್ಬೇಕು. ಹಾಗೆ ನಾನೊಂದು ಕೊಬ್ಬರಿನ ಬಳಸಿದ್ದೀನಿ. ಒಂದು ಕೊಬ್ಬರಿನ ಇಲ್ಲಿ ಸಿಪ್ಪೆ ತೆಗೆದು ಅದನ್ನು ತುರಿದಿಟ್ಕೊಳ್ಬೇಕು. ನಂತರ ನಾನಿಲ್ಲಿ 2 ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಗೈಸ್ ಇಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು, ಇಲ್ದಿದ್ರೆ ಪಾಕ ತೆಳ್ಳಗಾಗ್ಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜನ ತೊಗೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಕಲರ್ ಶೇಡ್ ಆಗೋವರೆಗೂ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ. ಅದು ತಣ್ಣಗಾದ್ಮೇಲೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಆಗಿದೆಯಾ ಅಥವಾ ಇಲ್ವಾ ಅಂತ ಹೇಳಿ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ ನಿಮಗೆ. ಸೊ ಹುರ್ಕೊಂಡಾದ್ಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಡಿ. ನೆಕ್ಸ್ಟ್ ಅದನ್ನು ಸಿಪ್ಪೆ ತೆಗೆದಿಟ್ಕೊಳ್ಬೇಕು. ಇಲ್ಲಿ ಬೆಲ್ಲದ ಪಾಕ ರೆಡಿಯಾಗಿದೆ. ಸೊ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನೊಂದು ಜಾರಿಗೆ ಉರ್ಗಡ್ಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನುಣ್ಣಗೆ ರುಬ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಈ ರೀತಿಯಾಗಿ ಉರ್ಗಡ್ಲೆನ ಪೌಡರ್ ಟೈಪ್ ಅದನ್ನು ಗ್ರೈಂಡ್ ಮಾಡಿಟ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ಲೋ ಫ್ಲೇಮಲ್ಲಿ ಹುರಿದಿಟ್ಕೊಂಡಿರ್ತಕ್ಕಂಥ ಎಳ್ಳು ಮತ್ತು ಕೊಬ್ಬರಿನ ಸೇರಿಸ್ಕೊಂಡು, ಹಾಗೆ ನಾನಿಲ್ಲಿ ಆಗಲೇ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದು ಅದನ್ನು ಹಾಫ್ ಆ್ಯಂಡ್ ಹಾಫ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಗೈಸ್ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಕ್ಲಿಪ್ಪಲ್ಲಿ ಮಿಸ್ ಆಗಿಬಿಟ್ಟಿದೆ. ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಓಕೆ ಗೈಸ್, ಈ ರೀತಿಯಾಗಿ ಚೆನ್ನಾಗಿ ಒಂದು ಮಿಕ್ಸಪ್ ಕೊಟ್ಕೊಳ್ಳಿ. ನಂತರ ಇದಕ್ಕೆ ಆಗಲೇ ನಾನು ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಗೈಸ್ ಒಂದೇ ಸಲ ಜಾಸ್ತಿ ಬೆಲ್ಲದ ಪಾಕನ ಹಾಕೊಳ್ಳೋಕೆ ಹೋಗ್ಬೇಡಿ. ಸ್ವೀಟ್ ಜಾಸ್ತಿ ಆಗ್ಬೋದು ಅಥವಾ ಉಂಡೆ ಕಟ್ಟೋದಕ್ಕೂ ಕೂಡ ಕಷ್ಟ ಆಗ್ಬೋದು. ಸೊ ಸ್ವಲ್ಪ ಹದವಾಗಿಯೇ ಅದನ್ನು ತಿರುಗಿಸ್ಕೊಂಡು ಬೆಲ್ಲದ ಪಾಕನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ವಲ್ಪ ಅದು ತಿರುಗಿಸ್ತಾ ಗಟ್ಟಿಯಾಗುತ್ತೆ. ನಂತರ ಅದನ್ನು ಆರಾಮಾಗಿ ನಾವು ಉಂಡೆ ಕಟ್ಕೊಳ್ಬೋದು. ಸೊ ನೋಡಿ ಗೈಸ್, ಈ ರೀತಿ ಗಟ್ಟಿನೂ ಇರಬಾರ್ದು ಹಾಗೆ ತೆಳುನೂ ಇರಬಾರ್ದು. ಮೀಡಿಯಮ್ ಆಗಿ ಹಿಟ್ಟನ್ನು ಹದವಾಗಿ ಈ ರೀತಿ ಹೊಂದಿಸ್ಕೊಳ್ಬೇಕು. ನಂತರ ಸ್ವಲ್ಪ ಸ್ವೀಟ್ ಸರಿಯಾಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು ಅಂದ್ರೂ ಕೂಡ ಅದಕ್ಕೆ ಮತ್ತೆ ನಾವು ಬೆಲ್ಲದ ಪಾಕ ಅಥವಾ ಕಡಲೆ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಓಕೆ ಗೈಸ್, ನೋಡಿದ್ರಲ್ಲ ಹೇಗೆ ತಂಬಿಟ್ಟು ಹಿಟ್ಟು ಹದವಾಗಿ ಬಂದಿದೆ ಅಂತ ಹೇಳಿ. ಸೊ ಓಕೆ, ನಾವಿಲ್ಲಿ ರೌಂಡಗೆ ಅದನ್ನು ಶೇಪ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀವಿ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿತ್ತು ಗೈಸ್. ನಾನಂತೂ ತುಂಬ ಇಷ್ಟಪಟ್ಟು ತಿಂತೀನಿ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಗೈಸ್. ಈ ರೀತಿಯಾಗಿ ಸಂಜೆ ಸ್ನ್ಯಾಕ್ಸ್ ಅಥವಾ ಯಾವಾಗಾದರೂ ಕೂಡ ಮಕ್ಕಳು ಕೇಳಿದಾಗ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಗೈಸ್. ಓಕೆ ಗೈಸ್, ಈ ರೀತಿಯಾಗಿ ಒಂದ್ಸಲ ಉಂಡೆ ಕಟ್ಟಿಟ್ಟಾದ ನಂತರ ಮತ್ತೆ ಅದನ್ನು ಉಂಡೆ ಕಟ್ಕೊಳ್ಬೇಕು. ಆವಾಗ ನೀಟಾಗಿ ನೈಸ್ ಶೇಪಿಗೆ ಬರುತ್ತೆ. ಸೊ ನೋಡಿ ಗೈಸ್, ಈ 2 ಗ್ಲಾಸ್ ಉರಿಗಡ್ಲೆಗೆ ಒಂದು 30 ತಂಬಿಟ್ಟನ್ನ ಮಾಡ್ಬೋದು. ಇಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಉಂಡೆನ ಕಟ್ಕೊಂಡಿದ್ದೀವಿ. ನೋಡಿದ್ರಲ್ಲ ಉರಿಗಡ್ಲೆ ತಂಬಿಟ್ಟು ಹೇಗೆ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.